ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ರಾಘವ್ ಫ್ಯಾಮಿಲಿಯಿಂದ ರಾಘವ್ ಅವರು ಹೇಳ್ತಾ ಇರ್ತಾರೆ, ನನಗೆ ಮತ್ತು ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜ್ಯೋತಿಕಾ ಇಷ್ಟ ಆಗಿದ್ದಾಳೆ. ಏನಿದ್ರು ನನ್ನ ಮಗನಿಗೆ ಒಂದು ಮಾತನ್ನ ಕೇಳಬೇಕು ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲೋ ಎವ್ರಿವನ್ ಅಂತ ರಾಘವ್ ಎಂಟ್ರಿ ಕೊಟ್ಟೇ ಬಿಡ್ತಾನೆ. ಈ ಕಡೆ ಬೇಕು ಬೇಕು ಅಂತ ಅವನು ದೇವಸ್ಥಾನಕ್ಕೆ ಹೋಗಿ ಪ್ರಸಾದನ ತೊಗೊಂಡು ಬಂದುಬಿಟ್ಟು ಈ ಕಡೆ ಹಲೋ ರಾಘವ್ ಅಂತ ತಾತ ಕರಿತಿರ್ಬೇಕಾದ್ರೆ ಆಶೀರ್ವಾದ ಮಾಡಿ ಹೋಗಿ ಅಂತ ಕಾಲಿಗೆ ಬೀಳ್ತಾ ಇರ್ತಾನೆ. ಏನಪ್ಪ ಈ ಥರ ಮಾಡ್ತಿದೆ ಅಂತ ಅಂದಾಗ, ದೊಡ್ಡವ್ರ ಆಶೀರ್ವಾದ ಸಿಕ್ಕಿದ್ರೆ ತುಂಬ ಒಳ್ಳೇದಾಗುತ್ತಂತೆ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿದ್ದೀನಿ, ತಗೊಳ್ಳಿ ಎಲ್ಲರೂ ಪ್ರಸಾದ ಅಂತ ಪ್ರೀತಿಯಿಂದ ಕೊಡ್ತಿರ್ಬೇಕಾದ್ರೆ ಅವನದೆಲ್ಲರೂ ಸಿಕ್ಕಾಬಟ್ಟೆ ಹೊಗಳ್ತಾ ಇರ್ತಾರೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ನಿನ್ನ ನೋಡಿದರೆ ನನಗೆ ಸಿಕ್ಕಾಬಟ್ಟೆ ಪ್ರೌಡ್ ಫೀಲ್ ಆಗುತ್ತೆ ರಾಘವ್. ನಿಜವಾಗ್ಲೂ ಮನೆ ಒಳಗಡೆ ನೋಡಿದರೆ ಆಚಾರ ವಿಚಾರ ಅಂತ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗ್ತೀಯ, ಅದೇ ಹೊರಗಡೆ ಇಷ್ಟೊಂಥರ ನಿಮ್ಮ ಅಪ್ಪನ ಬಿಸ್ನೆಸ್ ಎಲ್ಲ ನೋಡ್ಕೋತೀಯ. ನಿಜವಾಗ್ಲೂ ರಿಯಲಿ ಗ್ರೇಟ್ ನೀನು. ನನಗಂತೂ ನಿನ್ನ ಮೇಲೆ ಸಿಕ್ಕಾಬಟ್ಟೆ ಪ್ರೌಡ್ ಫೀಲ್ ಆಗುತ್ತೆ ಅಂತ ತುಂಬ ಖುಷಿಯಿಂದ ದಶರಥ ಹೊಗಳ್ತಾ ಇರ್ತಾನೆ. ಹಾಗೆ ಪಾರಿಜಾತ ರೋಹನ್ನ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ, ಇದೇನಿದು ಇವನು ಇದೇ ರೀತಿ ಇದ್ದಾನೆ, ನನಗೆ ಯಾಕೋ ಡೌಟು, ಈ ರೀತಿ ಇದ್ದರೆ ನಮ್ಮ ಗೋಲ್ಡಿ ಅಷ್ಟೇ, ಅವಳು ನೋಡಿದರೆ ಯಾವ ರೀತಿ ಅಂತ ಇವನಿಗಿನ್ನೂ ಗೊತ್ತಿಲ್ಲ, ಮಾಡ್ತಾಳೆ ಮಾಡ್ತಾಳೆ ಮುಂದಕ್ಕೆ ಮಾರಿ ಹಬ್ಬ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರೋಹನ್ ಜ್ಯೋತಿಕನ ನೋಡ್ಬಿಟ್ಟು, ಜ್ಯೋತಿಕಾ ಯು ಆರ್ ಲುಕಿಂಗ್ ಸೋ ಗುಡ್ ಅಂತ ಅಂದಾಗ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಹಾಗೆ ನೋಡಿ, ಎಲ್ಲರೂ ನಗಾಡಬೇಡಿ, ನಾನು ಸ್ವಲ್ಪ ಓಪನ್ ಮೈಂಡೆಡ್, ನಾನು ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನೇ ನಾನು ಹೇಳೋದು ಅಂತ ಅಂದಾಗ, ಇದೇ ರೀತಿ ಇರಬೇಕಪ್ಪ, ನೋಡಿ ಇಲ್ಲಿ ನನ್ನ ಮಗಳು ಸಿಕ್ಕಾಪಟ್ಟೆ ನಾಚಿಕೊಂಡು ಕೆನ್ನೆ ಎಲ್ಲ ಎಷ್ಟು ಕೆಂಪಾಗಿದೆ ಅಂತ ಸುಮಿತ್ರಾ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಪುನಃ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಹಾಗೆ ತಾತ ಸಹ ಹೇಳ್ತಾ ಇರ್ತಾರೆ, ನೋಡು ರೋಹನ್, ನೀನು ನಮಗೆಲ್ಲರಿಗೂ ಇಷ್ಟ ಆಗಿದೆಯಾ, ಹಾಗೆ ನನ್ನ ಮೊಮ್ಮಗಳು ನಿಮ್ಮ ಅಪ್ಪ ಅಮ್ಮನಿಗೂ ಸಹ ಇಷ್ಟ ಆಗಿದ್ದಾಳೆ, ನಿನ್ನ ಒಪ್ಪಿಗೆನೇ ಏನಪ್ಪ ಅಂತ ಅಂದಾಗ, ತಾತ ನಾನು ಆವಾಗಲೇ ಹೇಳ್ತಿರ್ತಾನೆ, ನನ್ನ ಅಪ್ಪ ಅಮ್ಮ ಒಪ್ಕೊಂಡ್ಮೇಲೆ ಮುಗೀತು, ಅವರಿಗೆ ಜ್ಯೋತಿಕಾ ಇಷ್ಟ ಆಗಿದ್ದಾಳೆ ಅಂತ ಅಂದಮೇಲೆ ನಂದೇನೂ ಇಲ್ಲ. ಅದರಲ್ಲೂ ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು, ಅದಕ್ಕೂ ಹೆಚ್ಚಾಗಿ ಬ್ಯೂಟಿ ವಿತ್ ಬ್ರೈನ್ ಅನ್ನೋದಕ್ಕೆ ಎಕ್ಸಾಂಪಲ್ಲೇ ಜ್ಯೋತಿಕಾ ಅಂತ ಹೇಳ್ತಾ ಇರಬೇಕಾದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನಾನೇನಕ್ಕೆ ತಾತ ಇವಳನ್ನ ಬೇಡ ಅಂತ ಅಂದ್ಲೆ, ಐ ವಿಲ್ ಮ್ಯಾರಿ ಹರ್ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಮನೇಲಿರೋರೆಲ್ಲರೂ ಸಹ ತುಂಬ ಖುಷಿಯಿಂದ ರೋಹನ್ನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನೋಡು ಬಂಗಾರಿ, ಚಿಕ್ಕ ವಯಸ್ಸಿನ ಗೆಳೆತನ ಪಕ್ಕಕ್ಕಿಟ್ಟು ನಿಮ್ಮಿಬ್ಬರ ಜೀವನ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಅಂದಾಗ ಈ ಕಡೆ ಜೊತೆಗೆ ಸಿಕ್ಕಾಪಟ್ಟೆ ನಾಚ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ನಿನ್ನ ಅಭಿಪ್ರಾಯ, ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊ, ಹೋಗು ಜೋ ಮಾತಾಡು ಅಂತ ಅನ್ಬೇಕಾದ್ರೆ, ಹೌದು ಹೋಗಮ್ಮ ಮಾತಾಡಿ ಅಂತ ದಶರಥನು ಹೇಳ್ತಾ ಇರಬೇಕಾದ್ರೆ, ಇಲ್ಲ ಪಾಪ, ನನಗೆ ರೋಹನ್ನ ಮದುವೆ ಆಗೋಕ್ಕೆ ಯಾವ ತೊಂದರೆನೂ ಇಲ್ಲ, ಹಾಗೆ ಅವ್ರ ಮೇಲೆ ತುಂಬ ನಂಬಿಕೆ ಇದೆ, ನನಗೆ ಟ್ರಸ್ಟ್ ಮೀ, ನನಗೆ ಅವ್ರು ಇಷ್ಟ ಅಂತ ಹೇಳ್ತಾ ಇರಬೇಕಾದ್ರೆ ರೋಹನ್ ಸಹ, ನನಗೂ ಅಷ್ಟೇ ಜ್ಯೋತಿಕಾ ಅಂದರೆ ನನಗೆ ತುಂಬ ಇಷ್ಟ, ನನಗೆ ಯಾವುದೇ ರೀತಿ ಮಾತಾಡೋಕ್ಕೆ ಏನೂ ಇಲ್ಲ ಅಂತ ಅಂದಾಗ ಎಲ್ಲರೂ ಸಹ ಖುಷಿಯಿಂದ ಅವರಿಬ್ಬರು ನಾನು ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ರಾಘವ್ ಹೇಳ್ತಾ ಇರ್ತಾನೆ, ನಿಮ್ಮಿಬ್ಬರಿಗೂ ಮಾತಾಡೋಕ್ಕೆ ಅವಕಾಶ ಇದೆ, ಏನಾದರೂ ಇದ್ದರೆ ಮಾತಾಡೋಗಿ, ಏನು ತೊಂದರೆ ಇಲ್ಲ ಅಂತ ಅಂದಾಗ ತಾತನೂ ಸಹ ಹೋಗಿ ಇಬ್ಬರು ಮಾತಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಇಬ್ಬರು ಒಬ್ಬರು ನಾನು ನೋಡ್ತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಗೋಲ್ಡಿ ನಿನಗೇನಾದರೂ ಭಯ ಆದರೆ ಹೇಳು, ನಾನು ಬರ್ತೀನಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ತಾತ ಹೇಳ್ತಾ ಇರ್ತಾರೆ, ಲೇ ಪಾರಿಜಾತ, ರೋಹನ್ ಮೆಚ್ಕೊಂಡಿರೋದು ನಿನ್ನ ಮೊಮ್ಮಗಳು ಜ್ಯೋತಿಕನ, ಅವನು ಏನಾದರೂ ಮಾತಾಡ್ತಿದ್ರೆ ಅವಳ ಜೊತೆ ಮಾತಾಡ್ತಾನೆ, ನೀನೇನಕ್ಕೆ ಹೋಗ್ತೀಯ ಅಂತ ಅಂದಾಗ, ಅಲ್ಲ ರೀ, ನಮ್ಮ ಗೋಲ್ಡಿಗೆ ಭಯ ಆದರೆ ಅಂತ ಅಂದೆ ಅಂತ ಅಂದಾಗ ಇವಳೊಬ್ಳು ದೊಡ್ಡ ಬಾಡಿಗಾರ್ಡು, ಸುಮ್ಮನೆ ನಿಂತ್ಕೊ, ನೀನು ಬಾಡಿಗಾರ್ಡ್ ಥರ ಹೋಗಬೇಡ ಅಂತ ಬೈತಿರ್ಬೇಕಾದ್ರೆ ನಗಾಡ್ಕೊಂಡು ಜ್ಯೋತಿಕಾ ಮತ್ತು ರೋಹನ್ ಇಬ್ಬರು ಸಹ ಮಾತಾಡೋಕ್ಕೆ ಹೊರಗಡೆ ಹೋಗ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ಸಿದ್ದುಗೆ ಊರ್ಮಿಳಾ ಕಾಲ್ ಮಾಡ್ತಾ ಇರ್ತಾಳೆ, ಹಲೋ ನಾನು ಸಿದ್ದು, ಊರ್ಮಿಳಾ ಮಾತಾಡ್ತಿರೋದು ಅಂತ ಅಂದಾಗ, ಗೊತ್ತಾಯ್ತು ಹೇಳಿ ಅಂತ ಅಂದಾಗ, ನಿನ್ನ ಫ್ರೆಂಡ್ ಕೃಷ್ಣನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಲ್ವ ಅಂತ ಅಂದಾಗ, ಅವನಿಗಿಂತ ಪರಿಸ್ಥಿತಿ ಬರಬಾರ್ದಿತ್ತು, ಪಾಪ ಹೆಂಡತಿ ಕಳ್ಕೊಂಡು ಸಿಕ್ಕಾಬಟ್ಟೆ ದುಃಖದಲ್ಲಿದ್ದಾನೆ ಅಂತ ಅಂದಾಗ, ಹೌದು ಅದೇ ದುಃಖದಲ್ಲಿದ್ದಾನೆ, ಆದರೆ ಏನು ಮಾಡಲಿ, ಹೇಗೋ ಎಲ್ಲರೂ ಸಾಂತ್ವನ ಹೇಳಿ ಅವನು ಮತ್ತೊಂದು ಮದುವೆ ಮಾಡೋಕ್ಕೆ ಒಪ್ಸಿದ್ವಿ ಅಂತ ಅಂದಾಗ, ಓ ಹೌದಾ, ಗ್ರೇಟ್ ನ್ಯೂಸ್ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗೆ ನೀನು ಒಳ್ಳೆ ಫ್ರೆಂಡ್ ಅಲ್ವಾ, ಅವನ ಹತ್ರ ಬಂದು ಮಾತಾಡಿ ಅವನಿಗೆ ಸ್ವಲ್ಪ ಸಾಂತ್ವನ ಹೇಳು, ಹಾಗೆ ಫುಡ್ಡು ಕ್ಯಾಟರಿಂಗ್ ಅವರು ನಮಗೆ ಬೇಕಿತ್ತು, ಒಳ್ಳೆಯವ್ರನ್ನ ಹುಡುಕ್ತಾ ಇದ್ವಿ, ನೀವು ಹೇಗಿದ್ರು ಫುಡ್ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು, ಅದಕ್ಕೆ ನಿಮ್ಮನ್ನು ಬರಬೇಕು ಅಂತ ಕರೆಯೋಕ್ಕೆ ನಾನು ಕಾಲ್ ಮಾಡಿದ್ದೀನಿ, ಬರ್ತೀರಾ ಅಲ್ವಾ ಅಂತ ಅಂದಾಗ, ಖಂಡಿತ ಬರ್ತೀನಿ, ಡೀಟೇಲ್ಸ್ನ ಕಳಿಸಿ, ಎಷ್ಟು ಜನಕ್ಕೆ ಊಟ ಬೇಕು ಅದೆಲ್ಲ ನನಗೆ ಡೀಟೇಲ್ಸಾಗಿ ಕಳಿಸಿ ಅಂತ ಹೇಳ್ಬಿಟ್ಟು ಸಿದ್ದು ಫೋನ್ ಕಟ್ ಮಾಡ್ತಿರ್ಬೇಕಾದ್ರೆ ಶಾರದಾ ಮತ್ತು ದೀಪು ಬರ್ತಾರೆ. ಸರ್ ಯಾರ ಜೊತೆ ಮಾತಾಡ್ತಿದ್ರಿ ಅಂತ ಅನ್ಬೇಕಾದ್ರೆ, ನನ್ನ ಫ್ರೆಂಡ್ ಕೃಷ್ಣ ಇದ್ದಾರಲ್ಲ, ಅವ್ರ ಅದಕ್ಕೆ ಊರ್ಮಿಳಾ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಅವ್ರದ್ದು ಮನೇಲಿ ಮದುವೆ ಇದೆ ಅಂತಂದರೆ, ನನ್ನ ಫ್ರೆಂಡ್ ಕೃಷ್ಣಂದು ಮದುವೆ ಇದೆ, ಅದಕ್ಕೋಸ್ಕರ ಕ್ಯಾಟರಿಂಗ್ ಸರ್ವಿಸ್ ಬೇಕಂತೆ, ಅದಕ್ಕೆ ಒಪ್ಕೊಬಿಟ್ಟೆ ಅಂತ ಅಂದಾಗ, ಹೌದು ಹಾಗಾದರೆ ದೊಡ್ಡ ಆಟೋರ ಒಂದು 500 ಜನ ಇರ್ಬೋದು, ಅವ್ರಿಗೆಲ್ಲ ದೊಡ್ಡದಾಗಿ ನಾವು ಅಡುಗೆ ಮಾಡಬೇಕು ಅಂತ ಅಂದಾಗ, ಹೌದು ಒಳ್ಳೆ ಕ್ಯಾಟರಿಂಗ್ ಕೆಲಸನೇ ಸಿಕ್ಕಿದೆ, ಆದರೆ ಏನು ಅಂತಂದರೆ ಕೃಷ್ಣನಿಗೆ ಇದು ಸೆಕೆಂಡ್ ಮ್ಯಾರೇಜು ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಆದರೆ ಏನು ಮಾಡಲಿ, ಫ್ರೆಂಡಾಗಿ ನಾನು ಹೋಗಿ ಸಾಂತ್ವನ ಹೇಳಬೇಕು, ಜೊತೆಗೆ
ಫುಡ್ ಕ್ಯಾಟರಿಂಗು ಸಹ ಕೊಡಿ ಅಂತಂದರು. ಅದಕ್ಕೆ ಒಪ್ಕೊಬಿಟ್ಟೆ. ಬೇಜಾರು ಮಾಡ್ಕೊಬೇಡಿ ಅಂತ ಅಂದಾಗ, ಪರವಾಗಿಲ್ಲ ನಿಮ್ಮ ಫ್ರೆಂಡ್ನ ಸಮಾಧಾನ ಮಾಡ್ದಂಗೂ ಆಗುತ್ತೆ, ಹಾಗೆ ಕ್ಯಾಟರಿಂಗ್ ಸೇವೆನೂ ಮಾಡ್ದಂಗೆ ಆಗುತ್ತೆ, ಹೋಗೋಣ ಸರ್ ಅಂತ ಅಂದಾಗ, ದೀಪು ನಾನು ಬರ್ತೀನಪ್ಪ ಮದುವೆಗೆ ಅಂತ ಅಂದಾಗ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ದೀಪು ಹೇಳ್ತಾ ಇರ್ತಾಳೆ, ಅಪ್ಪ ನಾನು ನಿಮಗೇನಾದರೂ ಹೆಲ್ಪ್ ಮಾಡಿಕೊಡ್ಲಾ ಅಂತ ಅಂದಾಗ, ಬೇಡ ಬಂಗಾರ, ನೀನು ಹೊಸ ಬಟ್ಟೆ ಹಾಕ್ಕೊಂಡು ಖುಷಿಯಾಗಿ ಮದುವೆ ಮನೇಲಿ ಓಡಾಡು ಅಂತ ಅಂದಾಗ, ಅಂತ ಸಿಕ್ಕಾಪಟ್ಟೆ ಖುಷಿಯಿಂದ ನಗಾಡ್ತಿರ್ಬೇಕಾದ್ರೆ, ಅಪ್ಪ ಇದು ನಮಗೆ ಮೊದಲನೇ ಆರ್ಡರ್ ಅಲ್ವಾ ಸಿಕ್ಕಿರೋದು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ, ತನ್ನ ಪ್ರೀತಿ ಮಗಳನ್ನ ಎತ್ಕೊಂಡು ಮನೆ ಒಳಗಡೆ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರೋಹನ್ಗೆ ಕಾಫಿ ಮಾಡಿಕೊಂಡು ಹೊರಗಡೆ ಕೂತ್ಕೊಂಡು ಕೊಡ್ತಿರ್ಬೇಕಾದ್ರೆ, ಡಿಕಾಕ್ಷನ್ ಹಾಕಿ ಶುಗರ್ ಬೇಕಂತ ಅಂದಾಗ, ಸ್ವಲ್ಪ ಹಾಕಿ ಅಂತ ಅಂದಾಗ, ಪ್ರೀತಿಯಿಂದ ಕಾಫಿ ಮಾಡಿಕೊಂಡು ಈ ಕಡೆ ಜ್ಯೋತಿಕಾ ಕೊಡ್ತಾಳೆ, ನೀವು ತೊಗೊಳ್ಳಿ ಅಂತ ಅಂದಾಗ, ಓಕೆ ಅಂತ ಕಾಫಿ ಮಾಡ್ಕೊತಿರ್ಬೇಕಾದ್ರೆ, ಏನು ಗೊತ್ತಾ ಜ್ಯೋತಿಕಾ ಅವರೇ, ನೀವು ನಮ್ಮ ಲೈಫಲ್ಲಿ ತುಂಬಾ ಸ್ಪೆಷಲ್ ನನಗೆ ಅಂತ ಅನ್ಬೇಕಾದ್ರೆ, ಈಸ್ ಇಟ್ ಏನು ಹೇಳ್ತಾ ಇದ್ದೀರಾ ಅಂತಂದಾಗ, ಹೌದು ನನ್ನ ಲೈಫಲ್ಲಿ ಮೊದಲು ಸಹ ನಾನು ಇಂಥ ಹುಡುಗಿನ ನೋಡ್ತಾ ಇರೋದು, ಹಾಗೆ ಮನಸ್ಸು ಬಿಚ್ಚಿ ಮಾತಾಡ್ತಿರೋದು ನಿಮ್ಮ ಜೊತೆ ಅಂತ ಅಂದಾಗ, ಈಸ್ ಇಟ್ ನಿಜವಾಗ್ಲೂ ನಾನು ನಿಮಗೆ ಇಷ್ಟ ಆದ್ನ ಅಂತ ಕೇಳ್ತಾ ಇರಬೇಕಾದ್ರೆ, ಖಂಡಿತ ತುಂಬ ಇಷ್ಟ ಆದರೆ ಇಡೀ ಲೈಫಲ್ಲಿ ನೀವು ನನಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಗಿಫ್ಟ್ ಥರ ಸಿಕ್ಬಿಟ್ರಿ ಅಂತ ಹೇಳ್ತಾ ಇದ್ರೆ, ಇವಳಿಗಂತೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ನನಗೆ ಮದುವೆ ಆಗಬೇಕನ್ನೋ ಆಸೆನೂ ಇರಲಿಲ್ಲ, ನಾನು ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ನಿನ್ನನ್ನು ನೋಡಿದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಆಸೆ ಆಕಾಂಕ್ಷೆಗಳೆಲ್ಲ ಬರ್ತಾ ಇದೆ. ಇಲ್ಲಿವರೆಗೂ ನಾನು ಒಂದು ಹುಡುಗಿನೂ ಸಹ ಕಣ್ಣೆತ್ತಿ ನೋಡಲಿಲ್ಲ, ಆದರೆ ನಿನ್ನ ನೋಡಿದ ಮೇಲೆ ನೋಡ್ತಲೇ ಇರಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದಾಗ, ಜ್ಯೋತಿಕಾ ಅಂತೂ ಸಿಕ್ಕಾಪಟ್ಟೆ ನಾಚಿ ನೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ರೋಹನ್ ಹೇಳ್ತಾ ಇರ್ತಾನೆ, ನಮ್ಮ ಅಪ್ಪ ಅಮ್ಮನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದೀನಿ, ನೀನು ಅಪ್ಪ ಅಮ್ಮನ ಮಾತನ್ನ ನಾನು ಯಾವತ್ತೂ ಮೀರಲ್ಲ, ಹತ್ತು ಕಾಲದಲ್ಲೇ ನಿಜವಾಗ್ಲೂ ನನಗೂ ನೀನು ಸಿಕ್ಕಾಪಟ್ಟೆ ಇಷ್ಟ ಅಂತ ಅಂದಾಗ, ರಿಯಲಿ ಐ ಕಾಂಟ್ ಬಿಲೀವ್ ದಿಸ್, ನೀನು ನನ್ನನ್ನು ಇಷ್ಟಪಡ್ತೀಯ ಅಂತ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ರೋಹನ್ ಹೇಳ್ತಾ ಇರ್ತಾನೆ, ನಿಮ್ಮ ತಾತನ ಮೇಲೆ ನನಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ ಅಂತ ಅಂದಾಗ, ಇನ್ನೊಂದು ವಿಷಯ ಏನು ಗೊತ್ತಾ, ನಿಜವಾಗ್ಲೂ ನೀನು ನನ್ನನ್ನು ಇಷ್ಟಪಡ್ತಿದ್ದೀಯ ಅಂತಂದರೆ ನನಗೆ ನಂಬೋಕ್ಕೆ ಆಗ್ತಿಲ್ಲ. ಯಾಕೆ ಅಂತಂದರೆ ನಿನ್ನ ಥಾಟ್ಸು ನನ್ನ ಥಾಟ್ಸು ಬೇರೆ ಬೇರೆಯೇ ಇದೆ. ನಿನ್ನ ಥರ ನನಗೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಬರೋದು ನನ್ನ ಕೈಲಿ ಆಗಲ್ಲ. ಕೆಲವೊಂದು ಸಲ ಥಾಟ್ಸು ನಿಜವಾಗ್ಲೂ ಮ್ಯಾಚ್ ಆಗಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ರೋಹನ್ ಹೇಳ್ತಾ ಇರ್ತಾನೆ, ಒಪಿನಿಯನ್ಗಳು ಬೇರೆ ಬೇರೆ ಇರ್ಬೋದು, ಅದು ನನಗೆ ಬೇಕಾಗಿಲ್ಲ, ನೀನು ಇವಾಗ ಯಾವ ರೀತಿ ಇದೆಯೋ ಅದೇ ರೀತಿ ಇರು, ನಾನು ನಿನ್ನನ್ನು ಬದಲಾಗು ಅಂತ ಕೇಳಲ್ಲ. ಮದುವೆ ಬಂಧ ಆಗಬೇಕು ಹೊರತು ಬಂಧನ ಆಗಬಾರ್ದು, ಅದನ್ನು ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ರು ಅಂತ ಅಂದಾಗ, ಓ ಹೌದಾ, ಹಾಗಾದರೆ ನಾವಿಬ್ಬರು ಮದುವೆ ಆದಮೇಲೆ ನಾನು ಏನು ಹೇಳಿದ್ರು ನೀನು ಕೇಳ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅಫ್ಕೋರ್ಸ್ ಜ್ಯೋತಿಕಾ ಹೆಂಡ್ತಿಗಿನ್ನ ಅಲ್ಲ, ಒಳ್ಳೆ ಫ್ರೆಂಡು, ಹಾಗೆ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ ಅಂತ ಅಂದಾಗ, ವಾವ್ ಥ್ಯಾಂಕ್ ಯು ಸೋ ಮಚ್ ರೋಹನ್, ಗುಡ್ ಫ್ರೆಂಡ್ ಆಗಿ ನೀನು ನನ್ನ ಜೊತೆ ಇರ್ತೀಯಲ್ಲ ಅದೇ ನನಗೆ ಖುಷಿ. ತಾತ ಚೂಸ್ ಮಾಡಿರೋ ಹುಡುಗನ್ನ ಹೇಗಿದ್ರು ಒಪ್ಕೋತೀನಿ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಒಳ್ಳೆ ಪರ್ಸನ್ನ ಚೂಸ್ ಮಾಡಿದ್ದಾರೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗಾದರೆ ನಾನು ನಿನಗೆ ಇಷ್ಟನಾ ಅಂತ ಅನ್ಬೇಕಾದ್ರೆ, ಜ್ಯೋತಿಕಾ ಇಷ್ಟನಾ, ತುಂಬ ಇಷ್ಟ, ಅದನ್ನು ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಒಳ್ಳೆ ಬಕ್ರನೇ ಸಿಕ್ಕಿದ್ದೇನೆ, ಮುಂದೆ ಇದೆ ನಿನಗೆ ಹಬ್ಬ ಅಂತ ಅನ್ಕೋತಾ ಇರ್ತಾಳೆ. ಹಾಗೆ ನಗಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ರೋಹನ್ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ವಾಟ್ ಯು ಬ್ಯೂಟಿ ಕಣೆ ನಿಂದು, ನಿನ್ನಂಥವ್ರನ್ನ ಎಷ್ಟು ಲೈಫಲ್ಲಿ ನಾನು ನೋಡಿಲ್ಲ, ಅಂದಮೇಲೆ ನಿನ್ನನ್ನು ಬಿಡ್ತೀಯೇನೆ, ಹೇಗಾದರೂ ಮಾಡಿ ಚಿಟಿಕೆ ಹೊಡೆದೊಳಗೆ ನಿನ್ನನ್ನು ನಾನು ನನ್ನವಳಾಗಿ ಮಾಡ್ಕೋತೀನಿ ಅಂತ. ಹಾಗೆ ಶಾರದಾ ಮನೇಲಿ ಬಟ್ಟೆ ತೊಳೆದು ಒಣಗಾಕಿದ್ದಾಗ ಅದನ್ನು ತೊಗೊಳಕ್ಕಿಂತ ಹೋಗ್ತಾ ಇರಬೇಕಾದ್ರೆ, ಜೋರಾಗಿ ಹೇಳಿದ ತಕ್ಷಣ ಒಂದು ರೇಷ್ಮೆ ಸೀರೆ ಅರ್ಧಕ್ಕೆ ಹರಿದೋಗ್ಬಿಡುತ್ತೆ. ಅದನ್ನು ನೋಡಿ ಸಿಕ್ಕಾಬಟ್ಟೆ ಫೀಲ್ ಮಾಡ್ಕೋತಾ ಇರ್ತಾಳೆ. ಇದನ್ನು ನನಗೆ ಪ್ರೀತಿಯಿಂದ ಸುಮಿತ್ರಮ್ಮ ಸೀರೆ ಕೊಟ್ಟಿದ್ರು, ಇದು ಹಾಳಾಗೋಯ್ತಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಪಕ್ಕದ ಮನೆ ಅಜ್ಜಿ ಬರ್ತಾರೆ. ಏನಾಯಿತು ಶಾರದಾ, ಯಾಕೆ ಈ ರೀತಿ ನಿಂತಿದ್ಯಾ ಅಂತ ಅಂದಾಗ, ಅಮ್ಮ ಸೀರೆ ಹರಿದೋಯ್ತು, ಏನು ಗೊತ್ತಾ, ಸಿದ್ಧ ಸರ್ ಫ್ರೆಂಡ್ ಮನೆಗೆ ಮದುವೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಅದು ದೊಡ್ಡ ಕುಟುಂಬದವ್ರ ಮದುವೆ, ಸೊ ಹಂಗಾಗಿ ನನ್ನ ಹತ್ರ ಇದ್ದಿದ್ದು ರೇಷ್ಮೆ ಸೀರೆನ ತೊಳೆದು ಒಣಾಕಿದ್ದೆ, ಈಗ ಬಿಡಿಸ್ಕೋಬೇಕಾದ್ರೆ ಸೀರೆ ಹರಿದೋಗ್ಬಿಡ್ತು, ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದಾಗ, ಕಣೆ ಈ ರೀತಿ ಹರಿದೋಗಿದೆ, ಹೆಂಗೆ ನೀನು ಉಟ್ಕೋತೀಯ, ನನ್ನ ಹತ್ರ ಕೊಡೋಕ್ಕೂ ಸಹ ಯಾವುದು ರೇಷ್ಮೆ ಸೀರೆ ಇಲ್ಲ ಕಣೆ, ಏನೇ ಮಾಡ್ತೀಯ ಅಂತ ಅಂದಾಗ, ಪರವಾಗಿಲ್ಲ ಅಮ್ಮ, ಇದನ್ನು ಸೆರಗಿ ಕಡೆ ಬರುತ್ತೆ, ಇದನ್ನು ಹಾಗೆ ಉಲ್ಟಾ ಮಾಡಿ ಉಟ್ಕೋತೀನಿ ಅಂತ ಅನ್ಬೇಕಾದ್ರೆ, ಬೇಡ ಕಣೆ ಮದುವೆಗೆ ಹೋಗ್ತಾ ಇದೆಯಾ, ಅರ್ಧಿರ ಸೀರೆ ಎಲ್ಲ ಉಟ್ಕೋಬಾರ್ದು, ಒಂದು ಕೆಲಸ ಮಾಡು, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಕಣೆ, ಅದನ್ನು ಕೊಡ್ತೀನಿ, ರೇಷ್ಮೆ ಸೀರೆ ತೊಗೊಂಡು ಉಟ್ಕೊಂಡು ಹೋಗಿ ಅಂತ ಅನ್ಬೇಕಾದ್ರೆ, ಒಂದು ದಿನಕ್ಕೆಲ್ಲ ದುಡ್ಡು ಕೊಟ್ಟು ರೇಷ್ಮೆ ಸೀರೆ ತೊಗೊಳ್ಳೋದು ಬೇಡ ಅಮ್ಮ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ, ಯಾಕೆ ಮತ್ತೆ ಸಪ್ಪಗಾದೆ ಅಂತ ಕೇಳ್ತಾ ಇರ್ತಾರೆ. ಏನಿಲ್ಲ, ಇದು ಪ್ರೀತಿಯಿಂದ ಸುಮಿತ್ರಮ್ಮ ಸೀರೆ ನನಗೆ ಕೊಟ್ಟಿದ್ದು, ತಾಯಿ ಕೊಟ್ಟರೆ ಮಗಳಿಗೆ ಎಷ್ಟು ಖುಷಿ ಆಗುತ್ತಲ್ವಾ, ನನಗೂ ಸಹ ಈ ಸೀರೆ ಜೊತೆ ತುಂಬ ಕನೆಕ್ಷನ್ ಇದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಹೌದು ಶಾರದಾ, ತಾಯಿ ಕೊಡ್ಸಿರೋ ಸೀರೆ ಹಾಗೆ ಗಂಡ ಕೊಡ್ಸಿರೋ ಸೀರೆ ಹೆಣ್ಣಿನ ಜೀವನದಲ್ಲಿ ತುಂಬಾ ವಿಶೇಷ ಆಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಅವರಿಬ್ರು ಮಾತಾಡೋದನ್ನ ಕೇಳ್ಕೊಂಡು ಸಿದ್ದು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ರಾಘವ ಮತ್ತು ಲಕ್ಷ್ಮಿ ಇಬ್ಬರು ಸಹ ಜ್ಯೋತಿಕನ ನೋಡಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹೊರಟೋಗ್ತಾ ಇರಬೇಕಾದ್ರೆ, ನಾವಿನ್ನ ಬರ್ತೀವಿ, ನೀವು ಕುಟುಂಬ ಸಮೇತರಾಗಿ ಶಿವನಾರಾಯಣ ಅವರೇ ಎಲ್ಲರನ್ನೂ ಕರ್ಕೊಂಡು ನಮ್ಮ ಮನೆಗೆ ಬರಬೇಕು ಅಂತ ಅಂದಾಗ, ಈ ಕಡೆ ತಾತ ಹೇಳ್ತಾ ಇರ್ತಾರೆ, ಅವಾಗವಾಗ ಬರೋದು ಇದ್ದೇ ಇದೆಯಲ್ಲ ಬಿಡಿ, ಮದುವೆ ವಿಷಯ ಮಾತಾಡೋಣ ಅಂತ ಹೇಳ್ಬೇಕಾದ್ರೆ, ಪಾರಿಜಾತ ಹೇಳ್ತಾ ಇರ್ತಾಳೆ, ಓ ನಾನು ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ, ನಮ್ಮ ಗೋಲ್ಡಿ ಮದುವೆ ಅಂತ ಅಂದರೆ ಇನ್ನು ಸುಮ್ಮನೆ ಅಂತ ಅನ್ಬೇಕಾದ್ರೆ, ಜ್ಯೋತಿಕಾ ಸ್ವಲ್ಪ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಸರಿ ಆಯಿತು ಬರ್ತೀವಿ ಅಂತ ಹೊರಟೋಗ್ತಾ ಇದ್ರೆ,
ಈ ಕಡೆ ರೋಹನ್ ಮಾತ್ರ ಜ್ಯೋತಿಕನ ನೋಡ್ಕೊಂಡು ಹಾಗೆ ನಿಂತಿರಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಲೋ ಮಗನೇ, ಜ್ಯೋತಿಕಾ ಮದುವೆ ಆದಮೇಲೆ ಇಡೀ ದಿನ ನಮ್ಮನೇಲೇ ಇರ್ತಾಳೆ, ನೋಡ್ತಾ ಕೂತ್ಕೊಳ್ಳಿವಂತೆ, ಈಗ ಕಾರ್ ಹತ್ತು ಅಂತ ರಾಘವ್ ಹೇಳಿದ ತಕ್ಷಣ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ತನ್ನ ಪಾಡಿಗೆ ತಾನು ಎಲ್ಲರಿಗೂ ಬಾಯ್ ಮಾಡಿ ರಾಘವ್ ಲಕ್ಷ್ಮಿ ರೋಹನ್ ಹೋಗ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಒಳ್ಳೆ ಸಂಸ್ಕಾರಸ್ಥ ಫ್ಯಾಮಿಲಿ, ಇಂಥ ಫ್ಯಾಮಿಲಿನ ಅಲ್ವಾ ದಶರಥ ನಮಗೆ ಬೇಕಾಗಿದ್ದು, ನಿನಗೆ ಹೇಗೆ ಅನಿಸುತ್ತೋ ಅಂತ ಅನ್ಬೇಕಾದ್ರೆ ನನಗೂ ಈ ಫ್ಯಾಮಿಲಿ ನೋಡಿ ಸಿಕ್ಕಾಬಿಟ್ಟೆ ಖುಷಿ ಆಯಿತು, ಒಳ್ಳೆ ಫ್ಯಾಮಿಲಿ ನಾವು ಚೂಸ್ ಮಾಡಿದ್ದೀವಿ ಅಪ್ಪ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕೆಲವರು ಸ್ಟೇಟಸ್ ಎಲ್ಲ ಇದ್ರೂ ಸಹ ಹೊಂದ್ಕೊಳ್ಳೋಕ್ಕೆ ತುಂಬ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಆದರೆ ರೋಹನ್ ಆಗಲ್ಲ, ಎಲ್ಲರಿಗೂ ಅಡ್ಜಸ್ಟ್ ಆಗ್ತಾನೆ ಅಪ್ಪ ಅಂತ ದಶರಥ ಹೇಳ್ತಾ ಇದ್ರೆ, ಏನು ಗೊತ್ತಾ ರೀ ನಮ್ಮ ಹಟ್ ಬಾಯಿ ಬಡ್ಕಿ ನನ್ನ ಮಗಳಿಗೆ ಇಂಥ ಪಾಪ್ತಿರೋ ಗಂಡೆ ಬೇಕು, ಇಲ್ಲ ಅಂತಂದರೆ ಹೊಂದ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ, ಏನಮ್ಮ ನನ್ನ ಆಡ್ಕೋತಾ ಇದ್ದೀರಾ, ಅಷ್ಟೇನು ಕೆಟ್ಟವಳಲ್ಲ ನಾನು ಅಂತ ಅಂದಾಗ, ನೋಡು ನೋಡು ಮುಖದಲ್ಲಿ ನಾಚಿಕೆ ಎದ್ದು ಕಾಣ್ತಿದೆ ಅಂತ ವಿಮಲ ಹೇಳ್ಕೊಂಡು ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ಬರ್ತಾನೆ. ಏನ್ರಿ ಹುಡುಗನ ಮನೆಯವ್ರು ಬಂದು ಹೋದ್ಮೇಲೆ ಇವಾಗ ಬರ್ತಿದ್ದೀರಾ ಅಂತ ಅಂದಾಗ, ಏನೋ ಸ್ವಲ್ಪ ಕೆಲಸ ಇತ್ತು ಕಣೆ, ಲೇಟ್ ಆಯಿತು, ಅಚ್ಚುಕಟ್ಟಾಗಿ ಆಯ್ತಲ್ಲ ಅಷ್ಟೇ ಬಿಡು ಅಂತ ಅಂದ್ಬಿಟ್ಟು, ಏನು ಇದು ಇವರು ಯಾವಾಗ ಬಂದ್ರೆ ಅಂತ ಅಂದಾಗ, ಅವ್ರು ಆಗಲೇ ಬಂದರು ಬನ್ನಿ ಒಳಗಡೆ ಅಂತ ವಿಮಲ ಕರಿತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಮದುವೆಗೆ ಏನೇನು ಸ್ವೀಟ್ನ ಮಾಡ್ಬೋದು ಅಂತ ಲೆಕ್ಕ ಬರ್ಕೋತಾ ಇರ್ತಾಳೆ. ದೊಡ್ಡ ಮನೆ ಫಂಕ್ಷನ್ ಅಂತ ಅಂದಮೇಲೆ ಒಬ್ಬಟ್ಟು ಹಾಗೆ ಜಿಲೇಬಿ ಪಾಯಸ ಇದನ್ನೆಲ್ಲ ಮಾಡೋಣ, ಹಾಗೆ ಖಾರವಾಗಿ ಏನಾದರೂ ಮಾಡಬೇಕು ಅಂತ ಲೆಕ್ಕ ಬರ್ಕೋತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಅವಳಿಗೋಸ್ಕರ ಒಂದು ಸ್ಯಾರಿನ ತಂದು ಅದನ್ನು ಅಲ್ಲಿ ಬಚ್ಚಿಟ್ಟು ಬಂದು ಕಣ್ಣ ಮುಚ್ಕೊಬಿಡ್ತಾನೆ. ಸರ್ ಬಿಡಿ ಸರ್, ನೀವೇ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಅದು ಹೇಗ್ರಿ ಗೊತ್ತು ಅಂತ ಅಂದಾಗ, ನಮ್ಮನೇಲಿ ಕಪ್ಪಿ ಚೇಷ್ಟೆ ಮಾಡೋದು ನೀವೇ ಅಲ್ವಾ ಅಂತ ಅಂದಾಗ, ಏನು ನಾನು ಕಪ್ಪಿನ, ಹಾಗಾದರೆ ಏನೋ ಕಳೆದೋಯ್ತು ಅಂತ ಅಂದಾಗ, ಅದೇನು ಕಳ್ಕೊ ಬಂದ್ರಿ ಸರ್ ಅಂತ ಅನ್ಬೇಕಾದ್ರೆ, ಬಾಲ ಕಳೆದೋಗಿದೆ ಕಣ್ರಿ ಅಂತ ರೇಗಿಸ್ತಾ ಇರ್ತಾನೆ. ಇದಕ್ಕೇನು ಕಮ್ಮಿ ಇಲ್ಲ ಅಂತ ಅಂದಾಗ, ಶಾರದವ್ರೆ ನಿಮಗೋಸ್ಕರ ಏನೋ ತಂದಿದ್ದೀನಿ, ಅದು ಕೊಡೋಕ್ಕೂ ಮುಂಚೆ ನನಗೆ ಸ್ವೀಟಾಗಿ ಏನಾದರೂ ಕೊಡ್ತೀರಾ ಅಂತ ಅಂದಾಗ, ಏನು ಕೊಡಬೇಕು ಅಂತ ಅಂದಾಗ ಶಾರದನ ಕೈ ಹಿಡ್ಕೊಂಡು, ಅದು ನಿಮ್ಮ ಹತ್ರನೇ ಇದೆ ಪ್ಲೀಸ್ ಸ್ವೀಟಾಗಿ ಏನಾದರೂ ಕೊಡಿ ಅಂತ ಅಂದಾಗ, ಕೊಡ್ತೀನಿ ಕಣ್ಣು ಮುಚ್ಕೊಡಿ ಅಂತ ಅಂದಾಗ, ನಿಜ ಕೊಡ್ತೀರಾ ಅಂತ ಅಂದಾಗ ಶಾರದಾ ಹಾಗೆ ತಪ್ಪಿಸ್ಕೊಂಡು ಸಕ್ಕರೆ ಡಬ್ಬನ ತಂದುಬಿಟ್ಟು, ಬರೀ ಕಣ್ಣು ಮುಚ್ಕೊಂಡ್ರೆ ಸಾಕಾ ಬಾಯ್ ಆನ್ ಅಂತ ಅಂದಾಗ, ಏನು ನನಗೆ ಮೋಸ ಮಾಡ್ತಿದ್ದೀರಾ, ನಾನು ಕೇಳಿದ್ದು ಬೇರೆ, ನೀವು ನೋಡಿದರೆ ಸಕ್ಕರೆ ಕೊಡ್ತಾ ಇದ್ದೀರಲ್ರಿ ಅಂತ ಅನ್ಬೇಕಾದ್ರೆ, ನೀವೇ ತಾನೇ ಸ್ವೀಟಾಗಿ ಏನೋ ಕೊಡ್ತೀನಿ ಅಂತ ಹೇಳಿದ್ದು, ಅದಕ್ಕೆ ಕೊಡ್ತಾ ಇದ್ದೀನಿ ತೊಗೊಳ್ಳಿ ಅಂತ ಅನ್ಬೇಕಾದ್ರೆ, ಇದೆಲ್ಲ ಬೇಡ ನಿಮಗೊಂದು ಸರ್ಪ್ರೈಸ್ ಇದೆ ಕಣ್ಣು ಮುಚ್ಕೊಳ್ಳಿ ಅಂತ ಅಂದ್ಬಿಟ್ಟು ತೊಗೊಳ್ಳಿ ಅಂತ ಸೀರೆ ಕೊಟ್ಟಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಈ ಬಣ್ಣ ನಿಮ್ಗೆ ಇಷ್ಟ ಆಯ್ತಾ ಅಂತ ಕೇಳಬೇಕಾದ್ರೆ, ಯಾಕೆ ಸರ್ ಇಷ್ಟು ದುಬಾರಿ ಸೀರೆನಾ ನೀವು ನನಗೆ ತಂದ್ರಿ ಅಂತ ಕೇಳ್ತಾ ಇರ್ತಾಳೆ. ಯಾಕೆಂತಂದರೆ ಅಜ್ಜಿ ಜೊತೆ ಮಾತಾಡ್ತಿದ್ರಲ್ಲ, ಅದನ್ನು ನಾನು ಕೇಳ್ಕೊಂಡೆ ಬೇಜಾರಾಯಿತು, ಅರ್ಧರೆ ಸೀರೆ ಉಟ್ಕೊಂಡು ಹೋಗ್ಬಾರ್ದು ರೀ, ಹಾಗೆ ಕೃಷ್ಣನ ಫ್ಯಾಮಿಲಿಯವರು ಸ್ವಲ್ಪ ದೊಡ್ಡ ಜನ ದೊಡ್ಡವ್ರು ಬಂದಿರ್ತಾರೆ, ನಮ್ಮ ಗೌರವಕ್ಕೆ ಕಮ್ಮಿ ಆಗಬಾರ್ದಲ್ವ, ಅದಕ್ಕೆ ತಂದಿದ್ದೀನಿ ಅಂತ ಅಂದಾಗ, ಅದಕ್ಕೆ ಮೊದಲೇ ಸಾಲ ಬೇರೆ ಜಾಸ್ತಿ ಇದೆ ಅಂಥದ್ರಲ್ಲಿ ಇದನ್ನೆಲ್ಲ ತಂದಿದ್ದೀರಾ ಅಂತ ಅಂದಾಗ, ಸುಮ್ಮನೆ ಇರಿ ನನ್ನ ಹೆಂಡ್ತಿಗೆ ಅದನ್ನು ಕೊಡಿಸ್ಬಾರ್ದು ಅಂತ ಹೇಳ್ತಾ ಇರ್ತಾನೆ. ಹಾಗೆ ದೀಪಗೂ ತುಂಬ ದಿನದಿಂದ ಬಟ್ಟೆ ಕೊಡಿಸಿರ್ಲಿಲ್ಲ, ಅವಳಿಗೂ ತಂದಿದ್ದೀನಿ ಅಂತ ಅಂದಾಗ, ನಮ್ಮಿಬ್ರಿಗೂ ತಂದಿದ್ದೀರಾ ನಿಮಗೆ ಯಾಕೆ ತಂದಿಲ್ಲ ಅಂತ ಅಂದಾಗ, ನಮ್ಮ ಹತ್ರ ತುಂಬ ಬಟ್ಟೆಗಳಿದೆ ಬಿಡಿ ಶಾರದವ್ರೆ ಅಂತ ಅಂದಾಗ, ಹೌದು ಇದೆ ಅಂತ ಅಂದ್ಬಿಟ್ಟು, ಒಂದು ನಿಮಿಷ ಇರಿ ಅಂತ ಅಂದ್ಬಿಟ್ಟು ಸಿದ್ಧಾರ್ಥಿಗೆ ಬಟ್ಟೆ ತಂದಿರೋದನ್ನು ಕೊಟ್ಟಾಗ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇದು ನೀವು ತಂದ್ರ ಅಂತ ಅಂದಾಗ, ಚೆನ್ನಾಗಿದೆ ಸರ್ ಅಂತ ಅಂದಾಗ, ನನ್ನ ಹೆಂಡತಿ ತಂದಮೇಲೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಹೌದು ನಾನು ಬರಬೇಕಾದ್ರೆ ಏನೋ ಲೆಕ್ಕ ಬರೀತಿದ್ರಲ್ಲ ಏನದು ಅಂತ ಅಂದಾಗ, ನಾಳೆ ಫಂಕ್ಷನ್ ಅಲ್ವಾ ಅದಕ್ಕೆ ಏನೇನು ಸ್ವೀಟ್ ಮಾಡಬೇಕು ಅಂತ ಬರೀತಾ ಇದ್ದೆ, ಇಷ್ಟು ದೊಡ್ಡ ಕ್ಯಾಟರಿಂಗ್ ಸೇವೆನ ಮಾಡ್ತಾ ಇದ್ದೀವಿ, ನಾಳೆ ನಮ್ಗೆ ಒಳ್ಳೇದಾಗುತ್ತಾ ಅಂತ ಅನ್ಬೇಕಾದ್ರೆ, ಖಂಡಿತ ಆಗುತ್ತೆ, ಇದನ್ನು ನಾವಿಬ್ಬರು ನಿಂತ್ಕೊಂಡು ಮುಂದೆ ನಡೆಸೋಣ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.